ಅವಧೂತ ಚಿಂತನೆ ಶ್ರೀ ಗುರುದೇವ ದತ್ತ. ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಓದಿದಂತಹ ಪುಸ್ತಕ ರನ್ನರಾಜ್ ಅವರವರು ಬರೆದಂತಹ ಸೋತವನ 1000 ಕಥೆಗಳು ಅಂತ. ಅದರಲ್ಲಿ ಒಂದು ಲೈನ್ ಅನ್ನು ಸೇರಿಸಿದ್ದಾರೆ ಅವರು, ಇದು ಗೆಲ್ಲಲು ಹೊರಟವನ ಭಗವದ್ಗೀತೆ ಅಂತ. ಅವರು ಭಗವದ್ಗೀತೆ ಅಂದಾಗ ನನ್ನ ಮನಸ್ಸಲ್ಲೇನೋ ಒಂದು ಅಳುಕು ಹುಟ್ಕೊಳ್ತು, ಇವರು ಪುಸ್ತಕಕ್ಕೆ ಯಾಕೆ ಭಗವದ್ಗೀತೆ ಅಂತ ಬರೆದ್ರು ಅಂತ. ಬಟ್ ಆ ಪುಸ್ತಕವನ್ನು ಓದಿದ್ಮೇಲೆ ಅವರು ಆ ಲೈನನ್ನು ಬರೆದಿದ್ದು ಅದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಈ ಪುಸ್ತಕ ಕೇವಲ 200 ಪುಟದ್ದು ಮಾತ್ರ ಇದೆ, ಅದಕ್ಕಿಂತ ಹೆಚ್ಚಿಗೆ ಇಲ್ಲ. ನೀವು ಒಂದು ಸತಿ ಕೂತ್ರೆ ಮುಗಿದು ಬಿಡ್ತದೆ. ಒಂದು 100 ಅಧ್ಯಾಯಗಳಿವೆ, ಅಂದರೆ ಸಣ್ಣ ಪಾರ್ಟ್ ಆಗಿ ಕೊಟ್ಟಿದ್ದಾರೆ. ಒಂದು 100 ಭಾಗಗಳನ್ನು ಕೊಟ್ಟಿದ್ದಾರೆ. ಒಂದು 100 ಅಧ್ಯಾಯ, ಒಂದೊಂದು 2 ಪೇಜ್ ಅಷ್ಟೇ ಇದೆ. ಅದನ್ನು ನೀವು ಓದ್ತಾ ಹೋದರೆ ಬುಕ್ಕನ್ನು ಬಿಡ್ಲಿಕ್ಕೆ ಮನಸ್ಸು ಬರೋದಿಲ್ಲ ನಿಮಗೆ, ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ಇನ್ನೊಂದು, ಈ ಪುಸ್ತಕದಲ್ಲಿ ಅವರು ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಏನೋ ಒಂದು ತೋರಿಸಿಲ್ಲ. ಈ ಪುಸ್ತಕದಲ್ಲಿ ಅವರು ತೋರಿಸಿದ್ದು ನಿಮ್ಮ ಜೀವನ ನಾವು ಹೇಗೆ ಕಂಡ್ಕೊಂಡಿದ್ದೀವಿ, ಅದನ್ನು ನಾವು ಹೇಗೆ ಕಾಣ್ಕೋಬೇಕಿತ್ತು ಅನ್ನೋದು ವ್ಯತ್ಯಾಸಗಳನ್ನು ಇಲ್ಲಿ ತೋರಿಸಿದ್ದಾರೆ. ಇದರಲ್ಲಿ ನಮ್ಮ ಹುಟ್ಟಿನಿಂದ ಈ ಹುಟ್ಟು ಸಹ ನಾವು ಎಷ್ಟೋ ಲಕ್ಷ ಅಥವಾ 9-10 ದಶಲಕ್ಷ ವೀರ್ಯಾಣುಗಳಲ್ಲಿ ಹೋರಾಡಿದ ಮೇಲೆ ನಾವು ಭ್ರೂಣವಾಗಿ ಹೊರಗೆ ಬಂದಿದ್ದು. ಅಲ್ಲೂ ನಾವು ಯುದ್ಧವನ್ನು ಮಾಡೇ ಭೂಮಿ ಮೇಲೆ ಬಂದ ಮೇಲೆ ಇನ್ನೂ ಸಣ್ಣ ಪುಟ್ಟ ಸೋಲುಗಳಿಗೆ ಅಂಜೋದೇಕೆ ಅಂತ ಇದು ಪುಸ್ತಕ ಸ್ಟಾರ್ಟ್ ಆಗ್ತದೆ. ನನಗೆ ಕೆಲವೊಂದಿಷ್ಟರಲ್ಲಿ ನನಗನ್ಸಿದ್ದು ನಿಜ, ನಾನು ತಪ್ಪು ಮಾಡಿದ್ದೀನಿ. ಯಾಕಂದರೆ ಮನುಷ್ಯ ಅಂದಮೇಲೆ ತಪ್ಪು ಮಾಡಲೇಬೇಕು. ಅದರಲ್ಲೂ ನಾನು ಅತಿ ಹೆಚ್ಚು ತಪ್ಪು ಮಾಡಿದಂತಹ ಮನುಷ್ಯ, ಇದರಲ್ಲಿ ಯಾವ ಸಂದೇಹನೂ ಇಲ್ಲ, ಯಾವ ಸಂಶಯನೂ ಇಲ್ಲ. ನನ್ನ ಬಗ್ಗೆ 100ಕ್ಕೆ 100 ಗೊತ್ತು. ಅತಿ ಹೆಚ್ಚು ತಪ್ಪು ಮಾಡಿದಂಥ ವ್ಯಕ್ತಿಗಳ ಪಟ್ಟಿಯಲ್ಲಿ ಮೊದಲಿಗೆ ನಾನು ಇರ್ತೀನಿ. ಹಾಗಾಗಿ ನನಗೆ ಆ ಪುಸ್ತಕ ತುಂಬ ಮನಸ್ಸಿಗೆ ಹಿಡಿಸಿದಂಥ ಪುಸ್ತಕ. ಯಾಕಂತಂದರೆ ಅಲ್ಲಿ ನಾವು ಹೀಗೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಗಂಡು ಅಥವಾ ಹೆಣ್ಣು ಇರ್ರೆಸ್ಪೆಕ್ಟಿವ್, ಅವ್ರು ಹುಟ್ಟಿ ಅವರು ಬೆಳೆಯೋಗಿನ ಪರಿಸ್ಥಿತಿಗಳು, ಬೆಳೆದಾದ್ಮೇಲೆ ಕಾಲೇಜಿನ ಪರಿಸ್ಥಿತಿಗಳು, ಅದಾದಮೇಲೆ ಅವ್ರ ಕೆಲಸ, ಪ್ರೀತಿ, ಪ್ರೇಮ, ಪ್ರಣಯ, ಮದುವೆ, ಉದ್ಯೋಗ, ಪ್ರತಿಯೊಂದ್ರ ಬಗ್ಗೆನೂ ಇಷ್ಟು ಚೆನ್ನಾಗಿ ಬರೆದಿದ್ದಾರೆ ಅವರು. ಅದರಿಂದಲೇ ಆ ಪ್ರತಿ 1 ಲಕ್ಷಕ್ಕೂ ಹೆಚ್ಚು ಮಾರಾಟವಾಗಿದೆ. ಈಗ ಆಲ್ರೆಡಿ ಅದು 1 ಲಕ್ಷ ದಾಟಿಬಿಟ್ಟಿದೆ ಮಾರಾಟ ಆಗಿದ್ದು. ಯಾಕಂತ ಒಂದು ಕುತೂಹಲ. ಯಾಕಂದ್ರೆ ನಾನು ನಿಮ್ಮ ಹಾಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿರ್ತೀನಿ, ಆಗ ಈ ಪುಸ್ತಕದ ಫೀಡ್ ಒಂದು ನನಗೆ ಬಂತು. ಸೊ ಹಾಗಾಗಿ ನೋಡುವ, ಒಂದ್ಸತಿ ಓದುವ. 1 ಲಕ್ಷಕ್ಕೂ ಹೆಚ್ಚು ಪ್ರತಿ ಮಾರಾಟ ಆಗಿದೆ ಅಂತಂದರೆ ಅದರಲ್ಲಿ ಏನಾದರೂ ಒಂದು ಸ್ಪೆಷಾಲಿಟಿ ಇರಬಹುದು ಅಂತ ಅನಿಸಿ ಈ ಬುಕ್ಕನ್ನು ಆರ್ಡರ್ ಮಾಡಿ ತಗೊಂಡಿದ್ದು. ಸೊ ತೊಗೊಂಡ್ಮೇಲೆ ನನ್ನ ತಪ್ಪುಗಳು ನನ್ನ ಅರಿವಿಗೆ ಬಂದಾಯಿತು. ಪುಸ್ತಕ ಓದಲಿಕ್ಕೆ ಒಂದು 3 ಗಂಟೆ ಅಥವಾ 4 ಗಂಟೆ ಆದರೆ ಸಾಕು. ಬಟ್ ಆ ಪುಸ್ತಕದೊಳಗಿನ ನಮ್ಮ ತಪ್ಪುಗಳು, ಆ ಪುಸ್ತಕದೊಳಗಿನ ತಪ್ಪುಗಳಲ್ಲ, ನಮ್ಮ ತಪ್ಪುಗಳು, ನಾವು ನಮ್ಮ ಜೀವನದಲ್ಲಿ ಏನು ತಪ್ಪುಗಳನ್ನು ಮಾಡಿದ್ದೀವಿ, ನಮ್ಮ ತಂದೆ ತಾಯಿಗಳ ಅವರನ್ನು ನಾವು ಹೇಗೆ ನೋಡ್ತಿದ್ದೀವಿ, ನಮ್ಮ ಅಕ್ಕ ತಂಗಿಯರನ್ನು ನಾವು ಹೇಗೆ ನೋಡ್ತಿದ್ದೀವಿ, ನಾವು ಮದುವೆಯಾದವರನ್ನು, ಮಕ್ಕಳನ್ನು, ಗುರುಗಳನ್ನು ನಾವು ಯಾವ ರೀತಿ ಕಾಣ್ತಿದ್ದೀವಿ, ನಮ್ಮ ಸ್ನೇಹಿತರನ್ನು ನಾವು ಯಾವ ರೀತಿ ಕಾಣ್ತಿದ್ದೀವಿ ಅನ್ನೋದ್ರ ಬಗ್ಗೆ ಇಷ್ಟು ಚೆನ್ನಾಗಿ ಬರೆದಿದ್ದಾರೆ ಅವರು. ನಾವು ಅವ್ರನ್ನ ಹೇಗೆ ನೋಡಬೇಕು, ಇನ್ನೊಂದು ಯಾವುದೋ ಒಂದು ತಪ್ಪಾಗಲಿ ಅದನ್ನು ಮೊದಲು ಆ ತಪ್ಪು ನನ್ನಿಂದಾನೇ ಆಗಿದ್ದು ಅನ್ನೋದನ್ನು ನಮ್ಮ ಮನಸ್ಸಿನಲ್ಲಿ ಯಾಕೆ ಬರಲ್ಲ, ಅದು ಯಾಕೆ ಬರಬೇಕು ಅನ್ನೋದನ್ನು ಅವರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ಅದನ್ನು 1 ಬಿಟ್ಟು 2 ಸತಿ ಓದಿದ್ರೂ ಕಡಿಮೆನೇ ಅಂತ ಅನಿಸ್ತದೆ. ಬಟ್ ಈ ಪುಸ್ತಕದಿಂದ ಎಷ್ಟೋ ಜನರ ತಪ್ಪುಗಳು ಅವರ ಅರಿವಿಗೆ ಬರೋದಂತೂ ನಿಜ. ನನ್ನ ಸಾಕಷ್ಟು ತಪ್ಪುಗಳು ನನ್ನ ಅರಿವಿಗೆ ಬಂದಿದ್ದರಿಂದಲೇ ನಾನು ಈ ಮಾತು ಹೇಳ್ತಿದ್ದೀನಿ. 2ನೇದಾಗಿ, ನೀವು ಏನು ಮಾಡಬಹುದು ಅಥವಾ ನಿಮ್ಮಿಂದ ಏನು ಮಾಡಲಿಕ್ಕೆ ಶಕ್ಯ ಅದನ್ನು ಕೊಟ್ಟಿದ್ದಾರೆ. 3ನೇದಾಗಿ, ಇದರಲ್ಲಿ ಎಷ್ಟು ಚೆನ್ನಾಗಿ ಒಂದು ಆಧ್ಯಾತ್ಮದ ಕೊನೆಗೆ ಒಂದು ಆಧ್ಯಾತ್ಮದ ಕೆಲವೊಂದಿಷ್ಟು ಪುಟಗಳು ಬರುತ್ತೆ. ಅಲ್ಲಿ ನನ್ನ ಗುರುಗಳಾದಂಥ ವಿವೇಕಾನಂದಜಿ ಅವರ ಕೆಲವೊಂದಿಷ್ಟು ಮಾತುಗಳು ಇದೆ. ಅದು ನನಗೆ ತುಂಬ ಹಿಡಿಸ್ತದೆ. ಯಾಕಂದರೆ ಗೊತ್ತಿರೋ ಹಾಗೆ ನನ್ನ ಗುರುಗಳು ಅಂದಮೇಲೆ ನನಗೆ ಹೆಮ್ಮೆ, ಅಭಿಮಾನ ಇದ್ದೇ ಇರ್ತದೆ. ಅದು ಈ ಪುಸ್ತಕದಲ್ಲಿ ಬಂದಿದೆ ಅಂದರೆ ಇನ್ನೂ ಹೆಚ್ಚಾಗ್ತದೆ. ತದನಂತರ ಒಬ್ಬ ಆಧ್ಯಾತ್ಮಿಕ ಯೋಗಿ ಅಥವಾ ಜ್ಞಾನಿಗಳು ಏನು ಪುಣ್ಯವಂತನಿಗೆ ಉಪವಾಸದ ಬಗ್ಗೆ ಹೇಳ್ಕೊಡ್ತಾರೆ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಉಪವಾಸದ ಬಗ್ಗೆ ಗೊತ್ತು, ಅದರ ಮಹತ್ವನೂ ಗೊತ್ತಿಲ್ಲ, ಅದರ ಮಹಿಮೆನೂ ಗೊತ್ತಿಲ್ಲ. 2ನೇದಾಗಿ,
ಧ್ಯಾನದ ಬಗ್ಗೆ ಹೇಳ್ತಾರೆ ಅವರು. ಧ್ಯಾನ ಅದು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತಂದ್ರೆ, ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ಇಡೀ ಜಗತ್ತನ್ನೇ ಗೆಲ್ಲ ಹೊರಟ ಒಬ್ಬ ಮನುಷ್ಯ ನಾವೆಲ್ಲರೂ. ಯಕಶ್ಚಿತ್ ನಮ್ಮ ಒಂದು ಮನಸ್ಸನ್ನ ಕೇವಲ ಒಂದು ಕ್ಷಣ ನಮ್ಮ ಹತೋಟಿಗೆ ಇಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಮೊದಲು ಮನಸ್ಸನ್ನ ಹತೋಟಿಗೆ ಇಟ್ಕೋಬೇಕಂದ್ರೆ ನೀವು ಏನು ಮಾಡಬೇಕು, ನೀವು ಅಂದರೆ ನೀವು, ನಾವು ಎಲ್ಲರೂ ಏನು ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ನಮ್ಮ ಜೀವನ ಘಟ್ಟದಲ್ಲಿ ಆ ಪುಸ್ತಕವನ್ನು ಓದ್ತಾ ಹೋದರೆ ನಿಮ್ಗೆ ಗೊತ್ತಾಗ್ತದೆ. ಯಾಕಂದರೆ ನಾನು ಕಾಲೇಜ್ ಡೇಸಲ್ಲಿ ನಾನು ಏನು ಮಾಡಿದ್ದೆ, ಏನು ತಪ್ಪುಗಳನ್ನು ಮಾಡಿದ್ದೆ ಅನ್ನೋದು ಈ ಪುಸ್ತಕ ಓದ್ಮೇಲೆ ನನಗೆ ಗೊತ್ತಾಯಿತು. ಅದಾದಮೇಲೆ ಕೆಲವೊಂದಿಷ್ಟು ಎಕ್ಸಾಮ್ಸನ್ನು ಬರೆದಾಗ ಅದು ಬರಲಿಲ್ಲ, ಸಮ್ 0.25 ಅಥವಾ ಏನೋ ಒಂದು ಕಡಿಮೆ ಮಾರ್ಕ್ಸ್ನಲ್ಲಿ ಹೋಗ್ಬಿಡ್ತು ಅಂದಾಗ ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನನಗೆ ನಮ್ಮ ಏನು ಎಕ್ಸಾಮ್ ನಡೆಸಿದ್ರಲ್ಲ ಅವ್ರ ಮೇಲೆ ತುಂಬ ಕೋಪ ಬಂದಿತ್ತು. ಏನಪ್ಪ ಇದು ಹೀಗೆ ಮಾಡಿಬಿಟ್ರಿ ಅವರು, ಇನ್ನೊಂದು ಚೂರಾಗಿದ್ರೆ ನಾನು ಆಗಬಹುದಿತ್ತೇನೋ. ಇದನ್ನು ನಾನು ಎಲ್ಲೂ ತೋರಿಸ್ಕೊಂಡಿದ್ದಿಲ್ಲ, ಎಲ್ಲಾದರೂ ಆಗಲಿಲ್ಲ ಅಂತ ಹೇಳಿದ್ ನಿಜ. ಬಟ್ ಮನಸ್ಸಲ್ಲಿ 100ಕ್ಕೆ 1-2% ಅದೆಲ್ಲೋ ಇದ್ದೇ ಇರ್ತದೆ. ಸೊ ಅದು ನನಗಿತ್ತು, ಸುಳ್ಳು ಯಾಕೆ ಹೇಳೋದು, ನಿಜಾನ ಹೇಳಬೇಕಲ್ಲ. ಸೊ ಬಟ್ ಈಗ ಓದಿದ ಮೇಲೆ ನನಗೆ ಗೊತ್ತಾಯ್ತು, ಹೌದು ನಾನೇ ಇನ್ನೊಂದು ಚೂರು ಕಷ್ಟಪಟ್ಟು ಇನ್ನೊಂದು 2-3 ದಿವಸ, ಇನ್ನೊಂದು ತಿಂಗಳು ಅಥವಾ ಇನ್ನೊಂದು 2 ತಿಂಗಳು, ಇನ್ನೊಂದು 2 ತಾಸು ಹೆಚ್ಚಿಗೆ ಓದ್ಬಿಟ್ಟಿದ್ರೆ ಆ ಕಡಿಮೆ ಅನ್ನೋದು ಈಕ್ವಲ್ ಆಗಿಬಿಡ್ತಿತ್ತು, ನಾನು ಒಳಗಿದ್ಬಿಡ್ತಿದ್ದೆ. ಸೊ ಅದನ್ನು ಬಿಟ್ಟರೆ ಈ ಪುಸ್ತಕದ ಬಗ್ಗೆ ಇನ್ನೂ ಹೇಳೋದು ತುಂಬ ಇದೆ. ಬಟ್ ಹೇಳೋದಕ್ಕಿಂತ ನೀವು ಓದಿದರೆ ತುಂಬ ಸೂಕ್ತ ಅಂತ ನನಗನ್ನಿಸ್ತದೆ. ಸೊ ಇದಿಷ್ಟು ಸೋತವನ 1000 ಕಥೆಗಳು ಈ ಪುಸ್ತಕದ್ದು. ಇನ್ನು ನಮ್ಮ ಮುಂದಿನ ಪುಸ್ತಕ ಆ್ಯಸ್ ಯೂಶುವಲ್ ಇಲ್ಲಿದೆ. ಇದು ರಿಫ್ರೆಶ್ ಯುವರ್ ಮೈಂಡ್ ಅಂತ, ನಿಮ್ಮ ಮೈಂಡನ್ನು ರಿಫ್ರೆಶ್ ಮಾಡ್ಕೊಳ್ಳಿ ಅಂತ ಆಚಾರ್ಯ ಶ್ರೀ ಅಜಿತ್ ಶೇಖರ್ ಸೂರಿ ಅವರು ಬರೆದಿರುವಂಥದ್ದು. ಸೊ ಇನ್ನು ನಮ್ಮ ಮುಂದಿನ ಪುಸ್ತಕ ಇದೇ ಆಗಲಿದೆ. ಇದನ್ನು ನಾನು ಓದಿದ ನಂತರನೇ ನಿಮಗೆ ಹೇಳಬೇಕಾಗ್ತದೆ, ಯಾಕಂದರೆ ಓದ್ದೇನೆ ಯಾವುದನ್ನು ಹೇಳುವುದು ತಪ್ಪಾಗ್ತದೆ. ಪುಸ್ತಕಗಳು ಒಂದರಿಂದ ಒಂದು ಹೆಚ್ಚಾಗ್ತಾ ಹೋಗ್ತಿದೆ. ಯಾಕಂದರೆ ಆ ಪುಸ್ತಕ ಓದುವ ಹಂಬಲ ಹೆಚ್ಚಾದಾಗ ಪುಸ್ತಕಗಳು ಆಬ್ವಿಯಸ್ಲಿ ಹೆಚ್ಚಾಗೇ ಆಗ್ತದೆ. ಸೊ ನೋಡುವ, ಈ ಪುಸ್ತಕವನ್ನು ಓದಿದ ಮೇಲೆ ಇದು ಹೇಗಿದೆ ಅನ್ನೋದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಸೊ ಅಲ್ಲಿವರೆಗೂ ದತ್ತಗುರು, ಎಲ್ಲರಿಗೂ ನಮಸ್ಕಾರ. ನಾನು ಹೇಳೋದು ನಿಮಗೆ ಇಷ್ಟ ಆಗಿದ್ದರೆ ಲೈಕು, ಶೇರು, ಸಬ್ಸ್ಕ್ರೈಬು ಅಂತ ಏನೇನೋ ಅಂತಾರೆ, ಅದನ್ನೊಂಚೂರು ಮಾಡಿ. ಪಕ್ಕದಲ್ಲಿ ಒಂದು ಗಂಟೆ ಇರ್ತದಂತೆ, ಅದನ್ನೊಂಚೂರು ಒತ್ಬಿಡಿ ಮಾರ್ರೆ. ನಮಸ್ತೆ.